ಪ್ರೋಟೋಕಾಲ್ ವಿಚಾರಕ್ಕೆ ಸಂಸದ ಹಾಗೂ ಸಚಿವರ ಬೆಂಬಲಿಗರ ಮಧ್ಯೆ ಗಲಾಟೆ ಏರ್ಪಟ್ಟಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗ್ತಿರೋ ತುರ್ತು ನಿಗಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಆಯಿತು. ಈ ವೇಳೆ ಮೋದಿ ಹಾಗೂ ಜೆಪಿ ನಡ್ಡಾ ಫೋಟೋವನ್ನ ಹಾಕದೇ ಇರೋದಕ್ಕೆ ಬಿಜೆಪಿಯ ಬೆಂಬಲಿಗರು ಕಿಡಿಯನ್ನ ಕಾರಿದ್ರು. ಇದೇ ವೇಳೆ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಕೂಡ ಕಿಡಿ ಕಾರಿದ್ದು ಕೆಲಕಾಲ ಗೊಂದಲದ ವಾತಾವರಣ ಏರ್ಪಟ್ಟಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಮಲ್ಲೇಶ್ ಬಾಬು ಕೂಡ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಹೊರನಡೆದ ಪ್ರಸಂಗ ಎದುರಾಗಿತ್ತು. ಮಲ್ಲೇಶ್ ಬಾಬು ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಕೆಲವೊಂದು ಚಿತ್ರಗಳನ್ನು ಆಡಿದರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಕೇಂದ್ರದ ತಪ್ಪು ಮಾಹಿತಿ ಅಲ್ಲ, ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, DHO ಅವ್ರಿಗೆ ಕೇಳ್ತಾ ಇದ್ದೀನಿ. ಆಯ್ತು, ನೀವು ಸುಧಾಕರ್ ಸಾಹೇಬ್ರೆ ಮಾತಾಡ್ತಾರೆ, ಅವರೇ ಹೇಳ್ತಾರೆ ಏನೇನು ಯಾವಾಗ ಸ್ಯಾಂಕ್ಷನ್ ಆಗಿದ್ದು ಏನು ಅಂತ. ಏನು ಒಂದು ಈ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು ಅಂದ್ರೆ ಮಾತಾಡ್ತೀನಿ, ಬೇಡ ಅಂದ್ರೆ ಬಿಡ್ತೀನಿ, ಬಿಡಿ. ಸುಧಾಕರ್ ಸಾಹೇಬ್ರೆ ಮಾತಾಡ್ತಾರೆ, ಅವರೇ ಹೇಳ್ತಾರೆ ಏನೇನು ಯಾವಾಗ ಸ್ಯಾಂಕ್ಷನ್ ಆಗಿದ್ದು ಏನು ಅಂತ. ಏನು ಒಂದು ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಸಂಸದರನ್ನ ಕೇಳಿ ಡೇಟ್ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಏನಾಗುತ್ತೆ ಅಂದರೆ ಪ್ರೋಟೋಕಾಲಲ್ಲಿ ನರೇಂದ್ರ ಮೋದಿ ಅವ್ರ ಫೋಟೋ ಹಾಕಬೇಕಾಗುತ್ತೆ, ಮತ್ತು ಆರೋಗ್ಯ ಇಲಾಖೆ ಇದಾಗಿದ್ದರಿಂದ JP ನಡ್ಡಾ ಅವ್ರದ್ದು ಹಾಕಬೇಕಾಗುತ್ತೆ. ದೊಂಬೆ ಹಾಗೂ ಕೊಲೆ ಯತ್ನ ಪ್ರಕರಣದಲ್ಲಿ ರೌಡಿ ಶೀಟರ್ ಸೇರಿ ಮಾಜಿ ವಿರೋಧ ಪಕ್ಷದ ನಾಯಕಿ ಮಹಿಳಾ ಕಾರ್ಪೊರೇಟರ್ಗೆ ಶಿಕ್ಷೆ ಪ್ರಕಟವಾಗಿದೆ. 2010ರಲ್ಲಿ ನಡೆದ ಕೊಲೆ ಯತ್ನ ಇನ್ನು ಸಾರ್ವಜನಿಕ ಆಸ್ತಿ ನಾಶಗೊಳಿಸಿದ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ರು. ಆರೋಪಿಗಳಾದ ಹುಬ್ಬಳ್ಳಿಯ ಕಾಂಗ್ರೆಸ್ ಮುಖಂಡೆ ಸುವರ್ಣ ಹಾಗೂ ಸಹೋದರ ರೌಡಿ ಶೀಟರ್ಗಳಾಗಿರುವಂತಹ ರಾಜರಾಸ್ ಇನ್ನು 11 ಮಂದಿ ಜೈಲಿಗೆ ಸೇರಿದ್ರು. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೈಲು ಶಿಕ್ಷೆಯನ್ನ ವಿಧಿಸಿ ತೀರ್ಪನ್ನ ನೀಡಿದೆ. ಇನ್ನು 11 ಜನ ಆರೋಪಿಗಳಲ್ಲಿ 2 ಅಬ್ರಾಹಂ ಮತ್ತು ಶ್ರೀಧರ್ ರಾಥೋಡ್ ಮೃತಪಟ್ಟಿದ್ದು, ಇನ್ನು ಇನ್ನೋರ್ವ ಶಬ್ಬೀರ್ ಶೇಖ್ ಪರಾರಿಯಾಗಿದ್ದಾನೆ. ಸದ್ಯ ಕೋರ್ಟ್ ತೀರ್ಪು ವಿರುದ್ಧ ರಾಜ್ಯ ಹೈಕೋರ್ಟ್ನಲ್ಲಿ ಅಪರಾಧಿಗಳು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಕಾರಿನಲ್ಲಿ ಗನ್ ಹಿಡಿದು ಅಪಾಯಕಾರಿ ರೀಲ್ಸ್ ಹಾಗೂ ಜೀಪ್ ಮೇಲೆ ನಿಂತು ವಿಡಿಯೋ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿನೋದ್ ವಿರುದ್ಧ ಈಗ FIR ದಾಖಲಾಗಿದೆ. ಮೈಸೂರಿನ TK ಬಡಾವಣೆ ನಿವಾಸಿಯಾಗಿದ್ದ ಆರೋಪಿ ವಿನೋದ್ ಜೀಪ್ನ ಮುಂಭಾಗದ ಬಾನೆಟ್ ಮೇಲೆ ನಿಂತು ಅಪಾಯಕಾರಿಯಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ. ಏನೋ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪ್ರಕರಣ ಸಂಬಂಧ ಆರೋಪಿ ವಿನೋದ್ ವಿರುದ್ಧ ಕೃಷ್ಣರಾಜ ಸಂಚಾರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಏನೋ ವಿಚಾರಣೆ ವೇಳೆ ತಾನು ಹಿಡಿದಿರುವಂತ ಅಸಲಿ ಗನ್ ಅಲ್ಲ, ನಕಲಿ ಗನ್ ಅನ್ನೋದು ತಿಳಿದು ಬಂದಿದೆ. ಶ್ರೀಗಂಧ ಮರ ಕಟಾವು ಮಾಡಿ ಕದೀಮರು ಹೊತ್ತುಕೊಂಡು ಹೋಗಿರುವಂತಹ ಘಟನೆ ಬೆಳಗಾವಿಯ ಅಯೋಧ್ಯೆ ನಗರದಲ್ಲಿ ನಡೆದಿದೆ. ಮನೋಜ್ ಕಾವಳೇಕರ್ ಎಂಬುವರ ಮನೆಯ ಮುಂಭಾಗದಲ್ಲಿ ಬೆಳೆಸಿದ್ದ ಶ್ರೀಗಂಧದ ಮರ ಇದಾಗಿದ್ದು, ಬುಡ ಸಮೇತ ಕಟರ್ ಮಿಷನ್ ಅನ್ನ ಬಳಸಿ ಮರವನ್ನ ಕಟ್ ಮಾಡಿ ಹೊತ್ತೊಯ್ದಿದ್ದಾರೆ. ಇನ್ನು ಇದನ್ನ ತಡೆಯಲು ಹೋದಂತ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕಲ್ಲನ್ನ ತೂರಿ ಕದೀಮರ ಗ್ಯಾಂಗ್ ಪರಾರಿಯಾಗಿದ್ದಾರೆ. ಖತರ್ನಾಕ್ ಕದೀಮರ ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಸ್ಥಳಕ್ಕೆ ಮಾರ್ಕೆಟ್ ಪೊಲೀಸರು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಸಂಬಂಧ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಅಮಾಯಕರನ್ನ ಹನಿ ಟ್ರ್ಯಾಪ್ ಮಾಡ್ತಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಧು ಎಂಬ ಬೇಕರಿ ಮಾಲೀಕನನ್ನ ಪರಿಚಯ ಮಾಡಿಕೊಂಡಿದ್ದ ಯುವತಿ ಸ್ನೇಹದ ನೆಪ ಒಟ್ಟಿ ಸುಲಿಗೆ ಹಣ ಮಾಡಿದ್ದಾಳೆ. ತಮ್ಮ ಪರಿಚಯಸ್ಥ ಯುವತಿ ಜೊತೆ ಯಾಕೆ ಮಾತನಾಡ್ತೀಯಾ ಅಂತ ಮೊದಲು ಗಲಾಟೆ ಮಾಡಿದಂತ ಗ್ಯಾಂಗ್ ಬಳಿಕ ಮಧು ಅವರನ್ನ ಅಪಹರಿಸಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ರು. ಬೇಕರಿ ಮಾಲೀಕ ಮಧುವಿನಿಂದ 50,000 ಹಣವನ್ನ ಪಡೆದು ಕೈಯನ್ನ ಬಿಟ್ಟಿದ್ರು. ಆದ್ರೆ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಂತ ಹಿನ್ನೆಲೆಯಲ್ಲಿ ಇನ್ನು ಪೊಲೀಸ್ ಠಾಣೆಗೆ ಮಧು ದೂರನ್ನ ನೀಡಿದ್ರು. ಇನ್ನು ಕಮಿಷನರ್ ಎನ್ ಶಶಿಕುಮಾರ್ ಸೂಚನೆ ಮೇರೆಗೆ ಆರೋಪಿಯನ್ನ ಬಂಧಿಸಲಾಗಿದೆ. ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದ 50,000 ನಗದು, 2 ಸ್ಕೂಟರ್ ಹಾಗೂ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗದ DC ಕಚೇರಿ ಎದುರಿನ ಇಗ್ಗಾ ಮೈದಾನಕ್ಕೆ ಬೇಲಿ ಹಾಕಿದ್ದ ವಿವಾದ ಕೊನೆಗೂ ಸುಖಾಂತ್ಯವನ್ನ ಕಂಡಿದೆ.
ಸಾರ್ವಜನಿಕರಿಗೆ ಮೈದಾನ ಪ್ರವೇಶ ಹಾಗೂ ಪಾರ್ಕಿಂಗ್ಗೆ ಡಿಸಿ ಹಾಗೂ ಪೊಲೀಸ್ ಇಲಾಖೆ ಮುಕ್ತ ಅವಕಾಶವನ್ನು ನೀಡಿದೆ. ಈ ಮೂಲಕ ಕಳೆದ 10 ದಿನದಿಂದ ಸಂಪೂರ್ಣ ಕ್ಲೋಸ್ ಆಗಿದ್ದಂತ ಖಾಲಿ ಮೈದಾನಕ್ಕೆ ಈಗ ಸಾರ್ವಜನಿಕರು ಪ್ರವೇಶವನ್ನ ಮಾಡಬಹುದು. ಮುಂಜಾಗ್ರತಾ ಕ್ರಮವಾಗಿ ಮೈದಾನದ ಸುತ್ತ 14 ಸಿಸಿಟಿವಿ ಕ್ಯಾಮೆರಾವನ್ನ ಈಗ ಅಳವಡಿಸಲಾಗಿದೆ. ಮೈದಾನದ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಬೇಕು. ಸಾರ್ವಜನಿಕರು ವಾಹನ ನಿಲ್ಲಿಸುವುದಕ್ಕೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಯಾವುದೇ ಅಕ್ರಮ ಚಟುವಟಿಕೆ ಮಾಡುವಂತಿಲ್ಲ ಅಂತ ನಿರ್ಬಂಧವನ್ನ ಹೇರಲಾಗಿದೆ. ಇನ್ನು ಮೈದಾನ ವಕ್ಫ್ ಬೋರ್ಡ್ನದ್ದು ಅಥವಾ ಮಹಾನಗರ ಪಾಲಿಕೆಯದ್ದು ಎಂಬ ವಿವಾದ ನ್ಯಾಯಾಲಯದಲ್ಲಿ ಸರಿಪಡಿಸಿಕೊಳ್ಳಿ ಅಂತ ಜಿಲ್ಲಾಡಳಿತ ಎರಡೂ ಕಡೆಯ ಧಾರ್ಮಿಕ ಮುಖಂಡರಿಗೆ ಸಲಹೆಯನ್ನ ನೀಡಿದೆ. ಚಿತ್ರದುರ್ಗದಲ್ಲಿ ಅಕ್ರಮ ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿ ಜೂಜಾಡ್ತಿದ್ದವರನ್ನ ಈಗ ಬಂಧನ ಮಾಡಿದ್ದಾರೆ. ಇನ್ನು ಸೀಸ್ ಮಾಡುವ ಹಣ ಎಣಿಸುವಂತ ವಿಡಿಯೋ ಸಖತ್ತು ವೈರಲ್ ಆಗಿದೆ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಹಲವು ಕಡೆ ಇಸ್ಪೀಟ್ ರೇಡ್ ಕಂತೆ ಹಣ ಸೀಸ್ ಮಾಡಲಾಗಿದೆ. ರೇಡ್ ವೇಳೆ ಹಣದ ಲೆಕ್ಕ ತಪ್ಪು ಕೊಟ್ಟಂತ ಕುರಿತು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಸದ್ಯ ಹಣ ಎಣಿಸ್ತಿರುವಂತ ವಿಡಿಯೋ ಸಖತ್ತು ವೈರಲ್ ಆಗ್ತಿದೆ. ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ ಕವಿತಾಳ ಕ್ರಾಸ್ ಬಳಿ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ವಾಹನದ ಮೇಲೆ ಪೊಲೀಸರು ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಲಿಂಗಸುಗೂರು ಆಹಾರ ಇಲಾಖೆಯ ನಿರೀಕ್ಷಕ ಅಬ್ದುಲ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ದಾಳಿಯಲ್ಲಿ 2.7 ಲಕ್ಷ ಮೌಲ್ಯದ 138 ಕ್ವಿಂಟಾಲ್ ಅಕ್ಕಿಯನ್ನ ಜಪ್ತಿ ಮಾಡಿ ಅದಿನ್ನು ಲಾರಿಯನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಘಟನೆಯ ಸಂಬಂಧ ಗುರುರಾಜ್ ಶೆಟ್ಟಿ ಸೇರಿದಂತೆ 4 ವಿರುದ್ಧ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಬಾಲ್ಕಿಯ ಸಿಡಿಪಿಒ ಶ್ರೀನಿವಾಸ್ ವಿರುದ್ಧ ತಹಶೀಲ್ದಾರ್ಗೆ ದಲಿತ ಮುಖಂಡರು ದೂರನ್ನ ಸಲ್ಲಿಸಿದ್ದಾರೆ. ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ನೇಮಕಾತಿ ಮಾಡಿದ ಅಧಿಕಾರಿಗಳ ಅಮಾನತಿಗೆ ದಲಿತ ಪ್ಯಾಂಥರ್ ಸಂಘಟನೆ ಆಗ್ರಹಿಸಿದೆ. ಜನವರಿ 2024ರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನ ನಡೆಸಲಾಗಿತ್ತು. ಇನ್ನು ಮೆರಿಟ್, ವಿಧವಾ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳನ್ನ ಪರಿಗಣಿಸದೆ ಹಣ ನೀಡಿದವರಿಗೆ ಅಧಿಕಾರಿಗಳನ್ನ ಈಗ ಸೂಚನೆ ಮಾಡಲಾಗಿದೆ. ಅವರನ್ನ ನೇಮಿಸಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಬಂದಿದೆ. ಹಣ ಪಡೆದು ನೇಮಕಾತಿ ಮಾಡಿದ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ದಲಿತ ಮುಖಂಡರು ಪತ್ರವನ್ನ ಬರೆದಿದ್ದಾರೆ. ನನ್ನ ಹೆಸರು ಮಾರುತಿ ಬಾವಿಕಟ್ಟೆ, ಭಾರತೀಯ ದಲಿತ ಪ್ಯಾಂಥರ್ನ ಪ್ರಧಾನ ಕಾರ್ಯದರ್ಶಿ ಬಾಲ್ಕಿ. ಸೊ ಮಾನ್ಯರೇ, ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಮನವಿ ಪತ್ರವನ್ನು ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದ ಬಗ್ಗೆ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಬೇಸಿಗೆಯಿಂದ ಕೃಷ್ಣಾ ನದಿ ತೀರದಲ್ಲಿ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಹಿಪ್ಪರಗಿ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಜಮಖಂಡಿ, ರಬಕವಿ, ಬನಹಟ್ಟಿ ತಾಲೂಕಿನಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು ಕುಡಿಯುವ ನೀರಿಗೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಈ ಹಿನ್ನೆಲೆ ಹಿಪ್ಪರಗಿ ಬ್ಯಾರೇಜ್ನಿಂದ ಅಧಿಕಾರಿಗಳು 0.20 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಿದ್ದಾರೆ.
ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಈ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ಉಪಯುಕ್ತವಾಗಿ ಬಳಸಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. 30 ಅಡಿ ಆಳದ ಬಾವಿಗೆ 2 ಕಾಡಾನೆಗಳು ಬಿದ್ದಿರುವಂತಹ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ಇನ್ನು ಈ ಬಾವಿಯಿಂದ ಹೊರಬರಲಾದ ಕಾಡಾನೆಗಳನ್ನ ನರಳಾಡುವುದನ್ನ ಕಂಡು ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿ ಕಾಡಾನೆಗಳನ್ನ ರಕ್ಷಿಸಿದ್ದಾರೆ. ಜೆಸಿಬಿಗಳ ಮೂಲಕ ಬಾವಿಯ ಸುತ್ತ ದಾರಿ ಮಾಡಿ ಅರಣ್ಯ ಇಲಾಖೆಯಿಂದ ಕಾಡಾನೆಗಳನ್ನ ರಕ್ಷಿಸಲಾಗಿದೆ. ಹೇಳ್ಕಂಗಲ್ಲ ರೈತರು ಹಾಗೂ ಪಿಡಬ್ಲ್ಯೂಡಿ ಇಲಾಖೆ ನಡುವೆ ಭೂಮಿ ವಿವಾದ ತಾರಕಕ್ಕೇರಿದೆ. ತಹಶೀಲ್ದಾರ್ ನೇತೃತ್ವದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ ಜಮೀನಿಗೆ ಬೇಲಿ ಹಾಕಲು ಸ್ಥಳೀಯ ಕೆಲ ರೈತರಿಂದ ವಿರೋಧ ವ್ಯಕ್ತವಾಗಿದೆ. ನಮ್ಮ ಸ್ವಂತ ಜಮೀನಿನಲ್ಲಿ ಕಂಬವನ್ನ ನೆಡಲು ಮುಂದಾಗಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. 1968ರಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ರೈತರಿಂದ 14 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದು ಭೂಮಿ ಸುತ್ತ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಕೆಲ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿರೋಧದ ನಡುವೆಯೂ ಪೊಲೀಸರ ಸಹಯೋಗದೊಂದಿಗೆ ಪಿಡಬ್ಲ್ಯೂಡಿ ಇಲಾಖೆ ಜಮೀನಿಗೆ ಸರಹದ್ದು ನಿರ್ಮಾಣ ಮಾಡಿಕೊಂಡಿದೆ. ಬಂಗಾರದ ಅಂಗಡಿಗೆ ಚಿನ್ನ ತೆಗೆದುಕೊಂಡು ಹೋಗ್ತಿದ್ದ ವೇಳೆ 25 ಗ್ರಾಂ ಚಿನ್ನ ಕಳೆದುಕೊಂಡು 65 ವರ್ಷದ ಸಹದೇವಪ್ಪ ಪರದಾಡ್ತಿದ್ದಾರೆ. ರಾಯಚೂರು ನಗರದ ಬಂಗಾರು ಬಜಾರ್ನಲ್ಲಿ ಈ 6 ಜೊತೆ ಚಿನ್ನದ ತಾಳಿಯನ್ನ ಕಳೆದುಕೊಂಡು ಸಹದೇವಪ್ಪ ತಕ್ಷಣವೇ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ದೂರನ್ನ ಆಧರಿಸಿ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಶ್ರೀಕಾಂತ್ ಎಂಬ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ಬಿದ್ದಿದ್ದ ಚಿನ್ನವನ್ನ ತೆಗೆದುಕೊಂಡು ಹೋಗಿರೋದು ಪತ್ತೆಯಾಗಿದೆ. ತಕ್ಷಣವೇ ಆತನನ್ನ ಹುಡುಕಿ 25 ಗ್ರಾಂ ಚಿನ್ನಾಭರಣವನ್ನ ಹಿಂದಿರುಗಿಸಿದ್ದಾರೆ. ಪೊಲೀಸರ ಈ ಕಾರ್ಯಾಚರಣೆಗೆ ರಾಯಚೂರು ಎಸ್ಪಿ ಪುಟ್ಟ ಮಾತಯ್ಯ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಹದೇವಪ್ಪನವರು ಈ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಚಿನ್ನ ತಾಳಿಗಳು ಹೆಚ್ಚು ಕಡಿಮೆ 6 ಜೊತೆ ತಾಳಿಗಳು 7.5 ತೊಲ ಬಂಗಾರನ ಕಾರಿನಲ್ಲಿ ಅಕಸ್ಮಾತ್ ಮೈ ಮರೆತು ಅಥವಾ ವಯೋ ಸಹಜ ಕಾಯಿದಿಂದ ಕಳ್ಕೊಂಡಿರ್ತಾರೆ. ಕಳ್ಕೊಂಡ್ಮೇಲೆ ಒಂದು ದೂರು ಕೊಡ್ತಾರೆ. ದೂರು ಕೊಟ್ಟಾದ್ಮೇಲೆ ನಾವು ಎಲ್ಲಿ ಕಳ್ಕೊಂಡಿದ್ರು ಅನ್ನೋ ಸ್ಥಳನ ಆಧರಿಸಿ ಪರಿಶೀಲನೆ ಮಾಡಿದಾಗ ಆ ಬಂಗಾರ ಬಜಾರಲ್ಲಿ ಹೋದ ವರ್ಷ ನಮ್ಮ ಸದರ್ ಬಜಾರ್ ಇನ್ಸ್ಪೆಕ್ಟರ್ ಉಮೇಶ್ ಕಾಂಬ್ಳೆ ಅವ್ರ ಪ್ರಯತ್ನದಿಂದ ಅಲ್ಲಿ CC ಕ್ಯಾಮ್ರಾ ಎಲ್ಲ ಅಳವಡಿಸ್ಕೊಂಡಿರ್ತಾರೆ. ಶ್ರೀಕಾಂತ್ಗೆ ಕಳ್ಕೊಂಡ್ರು ಸಹದೇವಪ್ಪ ಅಂತ ಹೆಚ್ಚು ಕಡೆ 2 ತೊಲ ಚಿನ್ನ ಇದೆ. ಇದನ್ನ ಪ್ರಾಮಾಣಿಕವಾಗಿ ಶ್ರೀಕಾಂತನವರು ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ. ಮತ್ತೆ ಈ CC ಕ್ಯಾಮ್ರಾದು ಕೂಡ ಇವರು ಕಳ್ಕೊಂಡಿರೋದು ಅಂದ್ರೆ ಬಿದ್ದೋಗಿರೋದು ಆಕಸ್ಮಿಕವಾಗಿ, ಮತ್ತೆ ಅವರು ತಗೊಂಡಿರೋದು ಕೂಡ CC ಕ್ಯಾಮ್ರಾದು ಕೂಡ ಬಂದಿದೆ. ಏನಿತ್ತು? ಯಾವ ಅಂಗಡಿ ಕೆಲಸ ಮಾಡ್ತಾರೆ? ಹಾಂ, ಎಷ್ಟು ಏನಿತ್ತು ಅದರಲ್ಲಿ? ಯಾವುದು ಏನು ಮಾಡಿಸಿದ್ರಿ? ಹಾಂ, ಎಷ್ಟು ತೊಲೆ ಇತ್ತು? ಹಾಂ. ಪೊಲೀಸರು ಬಂಧಿಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದೂರಿನಲ್ಲಿ ನಡೆದಿದೆ. ಕಳೆದ ಮಾರ್ಚ್ 20ರಂದು ಗೌರಿಬಿದೂರಿನ ನಗರದ ಅಂಗಡಿಯ ಬೀಗವನ್ನ ಮುರಿದು ಚಿನ್ನ ಬೆಳ್ಳಿ ಆಭರಣಗಳನ್ನ ದೋಚಿ ಕದೀಮರು ಪರಾರಿಯಾಗಿದ್ರು. ಇನ್ನು 24 ವರ್ಷದ ಉಲ್ಲಾಸ್, 46 ವರ್ಷದ ಕಿರಣ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತ ಆರೋಪಿಗಳ ಮೇಲೆ 12 ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಸ್ಕೂಟಿಯಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಡೆಡ್ಲಿ ಡ್ರೈವ್ ಮಾಡಿದ ಘಟನೆ ಬೆಂಗಳೂರಿನ HAL ರಸ್ತೆಯ ಲೀಲಾ ಪ್ಯಾಲೇಸ್ ಬಳಿ ನಡೆದಿದೆ. ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಮಹಿಳೆಯೊಬ್ಬರು ಅಪಾಯಕಾರಿ ಡ್ರೈವ್ ಮಾಡಿರುವಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ.
ಇನ್ನು ಸ್ಕೂಟಿಯಲ್ಲಿ ಮಗುವನ್ನ ಕೂರಿಸಿಕೊಂಡು ಮಹಿಳೆ ಪುಂಡಾಟವನ್ನ ಮಾಡಿದ್ದು ಮಗು ಸ್ವಲ್ಪದ್ರಲ್ಲೇ ಪ್ರಾಣ ಅಪಾಯದಿಂದ ಪಾರಾಗಿದೆ. ಏಪ್ರಿಲ್ 7 ಸೋಮವಾರ ಮಧ್ಯರಾತ್ರಿ 12:05 ಸಮಯದಲ್ಲಿ ಈ ಘಟನೆ ನಡೆದಿದ್ದು ಡೆಡ್ಲಿ ಡ್ರೈವ್ನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಶವಗಾರದಲ್ಲಿ ಫ್ರೀಜರ್ ಹಾಳಾಗಿ ಮೃತದೇಹ ಕೊಳೆತು ಗಬ್ಬು ನಾರುವಂತ ದುಸ್ಥಿತಿ ನಿರ್ಮಾಣವಾಗಿದೆ. ಫ್ರೀಜರ್ ಕೆಟ್ಟು ನಿಂತ ಕಾರಣದಿಂದ ಖಾಸಗಿ ಆಸ್ಪತ್ರೆ ಶವಗಾರದ ಮೊರೆ ಹೋಗಲಾಗ್ತಿದೆ. ಕಳೆದ 2 ತಿಂಗಳಿನಿಂದ ಫ್ರೀಜರ್ ಹಾಳಾಗಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದಾಗಿ ಸಾರ್ವಜನಿಕರು ಈಗ ಆರೋಪವನ್ನ ಮಾಡ್ತಿದ್ದಾರೆ. ಈ ಕುರಿತು ಜಿ ಸರ್ಜನ್ ಮಾತನಾಡಿದ್ದು, ಬಾಡಿಗಳನ್ನ ಬಸವೇಶ್ವರ ಆಸ್ಪತ್ರೆ ಶವಗಾರದಲ್ಲಿ ಇಡುವ ಅನಿವಾರ್ಯತೆ ಇದೆ. ಸಂಸದ ಗೋವಿಂದ ಕಾರಜೋಳ ಈ ಕುರಿತು 10 ಲಕ್ಷ ಅನುದಾನವನ್ನ ನೀಡಿದ್ದಾರೆ. ಕೆಲವೇ ದಿನಗಳಲ್ಲಿ ಹೊಸ ಫ್ರೀಜರ್ ಅನ್ನ ತಂದು ಹಾಳಾದ ಫ್ರೀಜರ್ ಅನ್ನ ರಿಪೇರಿ ಕೆಲಸ ಮಾಡಲಾಗುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಚಲಿಸುತ್ತಿದ್ದಂತ ಕಾರು ಹೊತ್ತಿ ಉರಿದಂತ ಘಟನೆ ದಾವಣಗೆರೆ ನಗರದ ಹೊರವಲಯದಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಕುಂದವಾಡ ಬಳಿ ಕಾರು ಸುಟ್ಟು ಸಂಪೂರ್ಣವಾಗಿ ಭಸ್ಮ ಆಗಿದೆ. ಮಂಡ್ಯದಿಂದ ಗೋವಾಗೆ ಹೋಗ್ತಿದ್ದ ಕಾರು ಇದ್ದಕ್ಕಿದ್ದಂತೆ ಬೆಂಕಿಗೆ ಆಹುತಿಯಾಗಿದೆ. ಮಾರುತಿ ಕಾರು ಇದಾಗಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಕಾರ್ನಲ್ಲಿದ್ದಂತ 5 ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ದಾವಣಗೆರೆಯ ದಕ್ಷಿಣ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 3ನೇ ಮಹಡಿಯ ಮೇಲಿಂದ ಜಿಗಿದು ರೋಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಜ್ವರ ಹಿನ್ನೆಲೆ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದ ಹುಬ್ಬಳ್ಳಿಯ ನಿವಾಸಿ ಆದರ್ಶ್ ಆದರೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. 3ನೇ ಮಹಡಿಯ ಕಿಟಕಿಯ ಮೂಲಕ ಜಿಗಿದು ಗಂಭೀರ ಗಾಯಗೊಂಡಿದ್ದ. ಚಿಕಿತ್ಸೆ ಫಲಕಾರಿಯಾಗದೆ ಆದರ್ಶ್ ಸಾವನ್ನಪ್ಪಿದ್ದಾನೆ. ಈ ಪ್ರಕರಣ ಕಿಮ್ಸ್ ಆಸ್ಪತ್ರೆಯ ಸುರಕ್ಷತೆ ಬಗ್ಗೆ ಪ್ರಶ್ನೆ ಮೂಡುವಂತಾಗಿದೆ. ಇನ್ನು ಘಟನೆಯ ಸಂಬಂಧ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳೆಯ ದ್ವೇಷಕ್ಕೆ ವ್ಯಕ್ತಿಯ ತಲೆಯ ಮೇಲೆ ಕಲ್ಲನ್ನ ಎತ್ತು ಹಾಕಿ ಕೊಲೆ ಮಾಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಿದೆ. ಕಾಳಿ ಅಲಿಯಾಸ್ ಹುಚ್ಚು ಕಾಳಿ ಕೊಲೆ ಮಾಡಿರುವಂತಹ ವ್ಯಕ್ತಿಯಾಗಿದ್ದು ಚಾಕುವಿನಿಂದ ಚುಚ್ಚಲು ಪ್ರಯತ್ನಿಸಿ 2 ಚಾಕುಗಳು ತುಂಡಾಗಿವೆ. ಕೊನೆಗೆ ಕಲ್ಲನ್ನ ಎತ್ತು ಹಾಕಿ ಕೊಲೆ ಮಾಡಿದ್ದಾನೆ. ಘಟನಾ ಸ್ಥಳಕ್ಕೆ ಹೊಸಪೇಟೆಯ ಡಿವೈಎಸ್ಪಿ ಮಂಜುನಾಥ್ ತಳವಾರ ಹಾಗೂ ಸಿಪಿಐ ಹುಲಗಪ್ಪ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೊಲೆ ಆರೋಪಿಯ ಸೆರೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಹೊಸಪೇಟೆಯ ಪಟ್ಟಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಯಲು ನಾಟಕ ಪ್ರದರ್ಶನದ ವೇಳೆ ಪಾತ್ರಧಾರಿಯೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ತಾಲೂಕಿನ ಬಂಜಗೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಡರಾತ್ರಿ ಗ್ರಾಮದಲ್ಲಿ ಬಯಲು ನಾಟಕ ಪ್ರದರ್ಶನ ನಡೀತಾ ಇತ್ತು. ಈ ವೇಳೆ 3-4 ದೃಶ್ಯಗಳಲ್ಲಿ ಅಭಿನಯಿಸಿದಂತ ಗಂಗಣ್ಣ ನಾಟಕ ಪ್ರದರ್ಶನದ ವೇಳೆ ಕರ್ಣನ ಪಾತ್ರಧಾರಿಯಾಗಿದ್ರು. ಇನ್ನು ವೇದಿಕೆ ಮೇಲೇನೆ ಏಕಾಏಕಿ ಕುಸಿತು ಬಿದ್ದು ಮೃತಪಟ್ಟಿದ್ದಾರೆ. ಮೃತ ಗಂಗಣ್ಣ ಸಾವು ಕಂಡು ಈಗ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಬಳ್ಳಾಪುರ ನಗರದ ಕೆಪಿಟಿಸಿಎಲ್ ಕಚೇರಿ ಬಳಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ಸಿಲುಕಿ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ. ಬೆಳಗಿನ ಜಾವ 4 ಗಂಟೆಗೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ. ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಿದೆ. ವ್ಯಕ್ತಿ ಟ್ರಾನ್ಸ್ಫಾರ್ಮರ್ಗೆ ಸಿಲುಕಿ ಸುಟ್ಟು ಕರಕಲಾಗಿದ್ದಾನೆ. ಸದ್ಯ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲದೆ ಬೆಸ್ಕಾಂ ಸಿಬ್ಬಂದಿಗಳು ಮೃತದೇಹವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ತಡರಾತ್ರಿ ಗೂಡ್ಸ್ ವಾಹನಕ್ಕೆ ಕಾರು ಡಿಕ್ಕಿಯಾಗಿರುವಂತಹ ಭೀಕರ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ತೀರ್ಥಹಳ್ಳಿ ತಾಲೂಕಿನ ಶಿವರಾಜಪುರ ಬಳಿ ಶಾಶ್ವತ್ ಎಂಬ 30 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಿದ್ದಂತ ತೀರ್ಥಹಳ್ಳಿಯ ತೆಂಕಬೈಲ್ ನಿವಾಸಿಯಾಗಿರುವಂತಹ ಶಾಶ್ವತ್ ಮಂಗಳೂರಿನಿಂದ ಕಾರಿನಲ್ಲಿ ಮನೆಗೆ ತೆರಳುತ್ತಿದ್ದಂತ ಹೊತ್ತಿನಲ್ಲಿ ಈ ಅವಘಡ ನಡೆದಿದೆ. ಇನ್ನು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಡಿಕ್ಕಿ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ. ಘಟನೆಯ ಸಂಬಂಧ ತೀರ್ಥಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆಯ ಇಳಕಲ್ ನಗರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಇನ್ನು ಸಾಯಿ ನಗರದಲ್ಲಿ ಮಲ್ಲಿಕಾರ್ಜುನ್ ಕುಂಭಾರ ಎಂಬುವರ ಮನೆಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಮನೆಯ ಬೀಗವನ್ನ ಮುರಿದು ಒಳಗೆ ನುಗ್ಗಿರುವಂತಹ ಕಳ್ಳರು ಒಳವಿದ್ದಂತಹ 50 ಗ್ರಾಂ ಬಂಗಾರ, 70 ಗ್ರಾಂ ಚಿನ್ನ, ಬೆಳ್ಳಿ ಎಲ್ಲವನ್ನ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಬೆಳಿಗ್ಗೆಯೇ ಆಸ್ಪತ್ರೆಗೆ ಹೋಗಿದ್ದಂತ ಮನೆಯವರು ವಾಪಸ್ ಬಂದ ನಂತರ ಕಳ್ಳತನದ ಸುಳಿವನ್ನ ನೋಡಿ ಕಣ್ಣೀರು ಹಾಕಿದ್ದಾರೆ. ಸದ್ಯ ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ.
ಇನೋವಾ ಕಾರು ಮತ್ತು ಬೈಕ್ ಮುಖಾಮುಖಿಯಾಗಿ ಡಿಕ್ಕಿಯಿಂದಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮೇನಹಳ್ಳಿಯ ಗೇಟ್ ಬಳಿ ನಡೆದಿದೆ. ಮೃತಪಟ್ಟ ವ್ಯಕ್ತಿ 40 ವರ್ಷದ ರಾಮರೆಡ್ಡಿ ಅಂತ ತಿಳಿದು ಬಂದಿದೆ. ಫೈನಾನ್ಸ್ ಕಂಪನಿಯ ಒಂದರಲ್ಲಿ ಕೆಲಸ ಮಾಡ್ತಿದ್ದವರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದಾರೆ ಪೊಲೀಸರು. ಇನ್ನು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ನಡೆದಿದೆ. ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಂತ ವೇಳೆ ಇಂದಿರಾ ಎನ್ನುವವರ 70 ಗ್ರಾಂ ಚಿನ್ನದ ಸರವನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಚನ್ನಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮುಂದೆ ಚಲಿಸುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಮಿನಿ ಬಸ್ ಡಿಕ್ಕಿಯಾಗಿರುವಂತಹ ಘಟನೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಪಾಳ್ಯ ಗೇಟ್ ಬಳಿ ನಡೆದಿದೆ. ಏರ್ಪೋರ್ಟ್ ಸಿಬ್ಬಂದಿಯನ್ನ ದೇವನಹಳ್ಳಿ ಕಡೆಯಿಂದ ಏರ್ಪೋರ್ಟ್ಗೆ ಕರೆದು ಹೋಗ್ತಿದ್ದಂತ ಮಿನಿ ಬಸ್ ಇದಾಗಿದೆ. ಸದ್ಯ ಚಾಲಕನಿಗೆ ಕಾಲು ಮುರಿದು 7 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಎಲ್ಲರೂ ಕೂಡ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. साइड बन्नी यार ನಿಲ್ಲಿ ಎಲ್ಲರೂ ಸೈಡ್ ಹೋಗಿ ಫಸ್ಟ್ ಒಂದು 5 ನಿಮಿಷ ಎಲ್ಲರೂ ಸಿಗಲಿ ಸೈಡ್. ನೀವೇ ಕಲ್ಲಿ ನಿಂತಿದ್ರೆ ಮುಂದೆ ಒಂದು ಸೈಡ್ ಜಗ್ತವ್ರಲ್ಲಿ. ಮೂರು ವರ್ಷದಿಂದ ಬೆಳೆದ ಫಸಲಿಗೆ ಉತ್ತಮ ಬೆಲೆ ಬಾರದ ಕಾರಣಕ್ಕೆ ಯುವಕನೊಬ್ಬ ನೇಣಿಗೆ ಶರಣಾಗಿರುವಂತಹ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಕೃಷಿಯಲ್ಲಿ ತಂದೆಗೆ ಸಹಾಯಕನಾಗಿ 22 ವರ್ಷದ ಪವನ್ ಕುಮಾರ್ ತಮ್ಮದೇ ಹೊಲದ ಮರಕ್ಕೆ ನೇಣನ್ನ ಹಾಕಿಕೊಂಡು ಈಗ ಸಾವನ್ನಪ್ಪಿದ್ದಾರೆ. ಸಹಕಾರಿ ಬ್ಯಾಂಕ್ನಲ್ಲಿ 2 ಲಕ್ಷ ಸಾಲ ಇತ್ತು ಅಂತ ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಗೌರಿಬಿದೂರಿನ ತಹಶೀಲ್ದಾರ್ ಮಹೇಶ್ ಪತ್ರಿ, ಇನ್ನು ಮಾಜಿ ಅಧ್ಯಕ್ಷ ಕಾಂತಿರಾಜ್ ಭೇಟಿಯನ್ನು ನೀಡಿದ್ದಾರೆ. ಮಂಚಿನಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಆರೋಪಿ ಶ್ರೀನಿವಾಸ್ ಕಾಲಿಗೆ ಪೊಲೀಸರಿಂದ ಗುಂಡಿನ ದಾಳಿ ನಡೆದಿದೆ. ಈತ ಡಕಾಯಿತಿ ಕೇಸ್ನಲ್ಲಿ ಆರೋಪಿ ಶ್ರೀನಿವಾಸ್ನನ್ನ ಬಂಧಿಸಲು ಮಾಳೂರು ಠಾಣೆ ಪೊಲೀಸರು ಸದ್ಯ ತೆರಳಿದ್ರು. ಈ ವೇಳೆ ಆರೋಪಿ ಶ್ರೀನಿವಾಸ್ ಪೊಲೀಸರ ಮೇಲೇನೆ ಹಲ್ಲೆಗೆ ಮುಂದಾಗಿದ್ದ. ಈ ವೇಳೆ ಸಬ್ ಇನ್ಸ್ಪೆಕ್ಟರ್ ಕುಮಾರ್ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಶ್ರೀನಿವಾಸ್ಗೆ ಶರಣಾಗಲು ಸೂಚಿಸಿದ್ರು. ಮಾತು ಕೇಳದ ಹಿನ್ನೆಲೆಯಲ್ಲಿ ಆರೋಪಿ ಶ್ರೀನಿವಾಸ್ ಕಾಲಿಗೆ ಪಿಎಸ್ಐ ಕುಮಾರ್ ಅವರು ಗುಂಡನ್ನ ಹಾರಿಸಿದ್ದಾರೆ. ಬಳಿಕ ಆರೋಪಿ ಶ್ರೀನಿವಾಸ್ನನ್ನ ಬಂಧಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಶಿಕಾರಿಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋವಾಕ್ಕೆ ಮೀನುಗಾರಿಕೆಗೆ ತೆರಳಿದ್ದ ಗೋಕರ್ಣದ ವ್ಯಕ್ತಿಯೋರ್ವ ಬೋಟ್ನಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಗೋಕರ್ಣ ಬೆಲೆ ಹತ್ತಿನಲ್ಲಿ ಆನಂದ ಅಂಬಿಗ ಎಂಬ ಮೀನುಗಾರ ಕಳೆದ 3 ದಿನದ ಹಿಂದೆ ಗೋವಾದ ಬೋಟ್ ಒಂದರಲ್ಲಿ ಮೀನುಗಾರಿಕೆಗೆ ತೆರಳಿದ್ರು ಅಂತ ಹೇಳಲಾಗ್ತಿದೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದಾಗ ಮೀನುಗಾರ ಆನಂದ್ ಬೋಟ್ನಲ್ಲೇ ಸಾವನ್ನಪ್ಪಿದ್ದಾರೆ. ಆನಂದ್ ಮೃತದೇಹವನ್ನ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಆನಂದ್ ಸಾವಿಗೆ ನಿಖರ ಕಾರಣ ಇನ್ನೇನು ತಿಳಿಯಬೇಕಾಗಿದೆ. ಸ್ಥಳಕ್ಕೆ ಪಿಎಸ್ಐ ಶ್ರೀಧರ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕುಡಿಯಲು ಹಣ ಕೊಡಲಿಲ್ಲ ಅಂತ ತಾಯಿಯನ್ನೇ ಪಾಪಿ ಮಗ ಕೊಲೆ ಮಾಡಿದ್ದಾನೆ. ದಾವಣಗೆರೆ ತಾಲೂಕಿನ ಐಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾಘವೇಂದ್ರ ನಾಯ್ಕ್ ಎಂಬ ವ್ಯಕ್ತಿ ವಿಪರೀತ ಕುಡಿತದ ಚಟಕ್ಕೆ ದಾಸನಾಗಿದ್ದ. ಕುಡಿಯಲು ತಾಯಿ ಬಳಿ ಹಣ ಕೇಳಿದಾಗ ಇಲ್ಲ ಅಂದಿರೋ ಕಾರಣಕ್ಕೆ ದೊಣ್ಣೆಯಿಂದ ತಲೆಗೆ ಹೊಡೆದು ತಾಯಿ ರತ್ನಾಬಾಯಿಯನ್ನ ಕೊಲೆ ಮಾಡಿದ್ದಾನೆ. ಇನ್ನು ಸ್ಥಳಕ್ಕೆ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಘಟನೆ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.